ವಾತವನ್ನು ಎಷ್ಟು ಸಮಯದಲ್ಲೇ ಗುಣಪಡಿಸಬಹುದು ಅಂತ ಹೇಳುವುದಾಗಿ ನೀವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ. ವಾತದಲ್ಲಿ ಅರ್ಧಾಂಗ ಆಗಿರಬಹುದು, ಪೂರ್ತಿ ಅಂಗಗಳಾಗಿರಬಹುದು. ಬಿದ್ದಿರತಕ್ಕಂತಹ ವ್ಯಕ್ತಿಗಳಿಗೆ ನಾವು ಕ್ರಮವನ್ನು ತಗೊಳ್ತೀವಿ ಅಂತ ಹೇಳುವುದಾಗಿ ಅವರ ಒಂದು ಹೆಸರಿನಲ್ಲಿ ಅವರು ಯಾವುದೇ ಭಾಗದಲ್ಲಿ ಇದ್ದಿರ್ಬೋದು, ಅವರ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮ ಹೇಳ್ತಕ್ಕಂಥದ್ದನ್ನು ಶುರು ಮಾಡಿದ ಸಮಯದಿಂದ, ಈಗ ಒಂದು ಉದಾಹರಣೆಗೆ ಬೆಳಗ್ಗೆ 9:18 ಕ್ರಮವನ್ನು ತಗೊಳಕ್ಕೆ ಹಾಕಿದ್ದೀವಿ ಅಂತ ಹೇಳಿ ಆದರೆ ಅವರು ಯಾವುದೇ ಭಾಗದಲ್ಲಿದ್ದರೂ ಕೂಡ ಅವರಿಗೆ ಒಂದು ಕ್ಷಣದ ಮಾತ್ರದಲ್ಲೇ ಗೊತ್ತಾಗ್ತದೆ, ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬರ್ತದೆ. ಆದರೆ ಅವರ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಕಂಡು ಬರಬೇಕಾದರೆ 1 ರಿಂದ 1.5-2 ತಾಸಿನಷ್ಟು ಸಮಯ ಹೇಳ್ತಕ್ಕಂಥದ್ದು ಕಳೀತದೆ. ಅನಂತರದಲ್ಲಿ ಇಂಪ್ರೂವ್ ಆಗ್ತಕ್ಕಂಥದ್ದು ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೂ ಕೂಡ ಗೊತ್ತಾಗ್ತದೆ. 10 ತಾಸಿನ ಒಳಗಾಗಿ ಆ ವ್ಯಕ್ತಿಗಳು ಹೆಚ್ಚು ಕಡಿಮೆ ಮೊದಲು ಯಾವ ರೀತಿಯಲ್ಲಿ ಇದ್ರ ಮಾತಾಡ್ತಕ್ಕಂಥದ್ದಾಗಿರ್ಬಹುದು, ಕೈಯನ್ನು ಚಲನೆ ಮಾಡ್ತಕ್ಕಂಥದ್ದಾಗಿರ್ಬಹುದು, ಕಾಲುಗಳಲ್ಲಿ ನಡೀತಕ್ಕಂಥದ್ದಾಗಿರ್ಬಹುದು, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗೆ 10 ತಾಸಿನ ಒಳಗಾಗಿ ಆ ವ್ಯಕ್ತಿಗಳು ಬರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಸುಸ್ತು, ಆಯಾಸ ಇತ್ಯಾದಿಗಳು ಅವರ ಭಾಗದಲ್ಲಿ ಇರ್ತದೆ. ಅದರಿಂದನೂ ಕೂಡ ಆ ವ್ಯಕ್ತಿಗಳು 1 ದಿವಸದ ನಂತರದಲ್ಲಿ ಸಂಪೂರ್ಣವಾಗಿ ಗಟ್ಟಿಯಾಗ್ತಾ ಬರ್ತಾರೆ. ಆನಂತರದಲ್ಲೇ 1 ತಿಂಗಳಿನಲ್ಲಿ ಅವರು ಯಾವ ಸಮಸ್ಯೆಯೂ ಕೂಡ ಇಲ್ಲದೆ ಯಾವ ಕೆಲಸ ಕಾರ್ಯವನ್ನು ಬೇಕಾದರೂ ಕೂಡ ಮೊದಲಿನ ಹಾಗೆ ಮಾಡಿಕೊಂಡು ಚೆನ್ನಾಗಿ ಇದ್ದಿರ್ತಕ್ಕಂಥದ್ದು. ಇವು ಬರೀ ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟು ನಾನು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ. ಆ ರೀತಿಯಾದಂತಹ ಕೇಸ್ಗಳನ್ನು ಎಲ್ಲಿಯ ತನಕ ನಾವು ಹ್ಯಾಂಡಲ್ ಮಾಡಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಸಂಗ್ರಹವನ್ನು ಮಾಡಿಕೊಂಡು ತುಂಬ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ನಿನ್ನೆ ತನಕದ ರಿಪೋರ್ಟ್ಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಇವತ್ತಿನ ದಿವಸದಲ್ಲಿ ತಿಳಿಸಲಿಕ್ಕೆ ಇಷ್ಟಪಟ್ಟಿದ್ದೇವೆ. ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮಾಹಿತಿಯು ಕೂಡ ಸಂಕಲ್ಪವಾದ ನಂತರದಲ್ಲಿ ಅದು ರೀಚ್ ಆಗಿರತಕ್ಕಂಥದ್ದು ತಮ್ಮ ಅನುಭವಕ್ಕೆ ಬಂದಿದೆ ಅಂತ ಹೇಳುವಂಥದ್ದು ಮಾಹಿತಿಯೇ ಪ್ರತಿಯೊಂದು ಆ ರೀತಿಯಾದಂತಹ ವ್ಯಕ್ತಿಗಳಲ್ಲಿ ನಮಗೆ ಕೇಳಿ ಬಂದಿರತಕ್ಕಂಥ ವಿಚಾರ. ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಔಷಧಿಗಳಿಲ್ಲ, ಏನೇನೂ ಇಲ್ಲ. ನಾವು ಇಲ್ಲಿ ಕೂತ್ಕೊಂಡಿರ್ತೇವೆ, ಅವರು ಬೆಂಗಳೂರು, ಮಂಗಳೂರು ಅಥವಾ ಅವರವರ ಮನೆಗಳಲ್ಲಿ ಅಥವಾ ಇನ್ಯಾವುದೋ ಒಂದು ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೆಲ್ಲೋ ಇದ್ದಿರ್ತಾರೆ. ಆದರೆ ಅವರ ಕಡೆಯವರು ಸ್ಪಂದನೆ ಹೇಳ್ತಕ್ಕಂಥ ತುಂಬ ಮುಖ್ಯ. ಸ್ಪಂದನೆಯನ್ನು ಕೊಟ್ಟಿದ್ರೆ ಈ ರೀತಿಯಲ್ಲಿ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಒಂದು ಮೆಡಿಕಲ್ ಫೀಲ್ಡ್ಗೆ ಎಷ್ಟೇ ಮುಂದುವರೆದಿದೆ ಅಂತಂದರೂ ಕೂಡ ಸಂಪೂರ್ಣವಾಗಿ ಸರಿ ಮಾಡೋದು ಹೇಳಿದಷ್ಟು ಸುಲಭದ ವಿಚಾರ ಅಂತೂ ಅಲ್ಲ. ಮತ್ತು ಅಷ್ಟೇ ಅಲ್ಲದೆ ವಾರಗಟ್ಟಲೆಯಲ್ಲಿ, ತಿಂಗಳುಗಟ್ಟಲೆಯಲ್ಲಿ ಕಳೆದರೂ ಕೂಡ ಈ ರೀತಿಯಲ್ಲಿ ಅವರ ದೇಹ ಆಕ್ಟಿವೇಶನ್ ಆಗಿರುವಂಥ ಉದಾಹರಣೆಗಳು ಎಲ್ಲೂ ಕಂಡು ಬಂದಿಲ್ಲ. ಹೌದಾ ಅಲ್ಲ ಅಂತ ಹೇಳುವಂಥ ವಿಚಾರ ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ
ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಶಕ್ತಿ ಬರೀ ವಾತಕ್ಕೆ ಅಂತಲ್ಲ, ಪ್ರತಿಯೊಂದು ಕಾಯಿಲೆಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಜನರು ಕೊಟ್ಟಿರ್ತಕ್ಕಂತಹ ಅಭಿಪ್ರಾಯವನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೆಯೇ ಅದರ ಅನುಭವಾದಿಗಳು ಏನು ಮಾಡಿದರೆ ಏನಾಗತ್ತೆ, ಹೀಗೀಗೆ ಮಾಡಬೇಕು. ಅದರ ಅನುಭವಾದಿಗಳು ತುಂಬ ಮಾಡಿರುವುದರಿಂದಾಗಿ ನಮಗೆ ಗೊತ್ತಿದೆ, ಮತ್ತು ಅದು ಎಷ್ಟು ಕಷ್ಟ ಮಾಡುವಂಥದ್ದು ಅಂತ ಹೇಳೋದು ಕೂಡ ಸಂಪೂರ್ಣವಾಗಿ ತಿಳಿದಿರತಕ್ಕಂಥ ವಿಚಾರವಾಗಿರ್ತದೆ. ಹಾಗಾಗಿ ಯಾರೇ ಈ ಥರದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೂ ಕೂಡ ಭಯಭೀತರಾಗದೆ, ಅಥವಾ ಅಲ್ಲೆಲ್ಲೋ ಆಗಿಲ್ಲ ಇಲ್ಲೆಲ್ಲೋ ಆಗಿಲ್ಲ ಅಂತ ಹೇಳ್ಕೊಂಡು ಏನೂ ತನ್ನ ಹತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಕಣ್ಣಲ್ಲಿ ನೀರನ್ನು ಸುರಿಸ್ಕೊಂಡು ತೆಪ್ಪಗೆ ಬೆದ್ಗಳೋದು ಬಿಟ್ಕೊಂಡು ನೀವು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿಸ್ಕೊಳ್ಳಿ. ಎಲ್ಲರ ಹಾಗೆ ಬಾಳಿ ಬದುಕುವಂತೆ ಆಗಲಿ, ಮತ್ತು ಬದುಕಿ 4 ಜನರಿಗೆ ಮಾರ್ಗದರ್ಶನವನ್ನು ಮಾಡಿ ಅಂತ ಹೇಳುವುದಾಗಿ ನಿಮ್ಮಲ್ಲಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಸಲ್ಲಿಸುತ್ತಾ ಕೇಳಿಕೊಳ್ತಾ ಇದ್ದೇನೆ. ಇದು ಪರಮಾತ್ಮನ ಅನುಗ್ರಹದಿಂದನೇ ಸಾಧ್ಯ.